ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ರಿಕೆಟ್ ಡೈರೀಸ್. IPL ಸೀಸನ್ 18ರ 14ನೇ ಮ್ಯಾಚ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಗುಜರಾತ್ ಟೈಟನ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲ ನಿನ್ನೆ ಮ್ಯಾಚ್ ಪ್ರೆಡಿಕ್ಷನ್ ರಿಸಲ್ಟ್ ಬಗ್ಗೆ ಮಾತಾಡಿದ್ರೆ, ನಿನ್ನೆ ನಾವು ಮಾಡಿರೋ ಆಲ್ಮೋಸ್ಟ್ ಎಲ್ಲ ಪ್ರೆಡಿಕ್ಷನ್ ರೈಟ್ ಆಗ್ಯಾವ. ಆಲ್ಮೋಸ್ಟ್ ಅದು ಮಿಚೆಲ್ ಮಾರ್ಷ್ ಅವರು ಆ ಮ್ಯಾಚ್ ನಾಗ ಫ್ಲಾಪ್ ಆಗ್ತಾರ ಅಂತ ಹೇಳಿದ್ವಿ. ಮಿಚೆಲ್ ಮಾರ್ಷ್ ಅವ್ರ ಕಡೆದಿಂದ 0 ರನ್. ಅದ LSG ಕಡೆ ರಿಷಬ್ ಪಂತ್, ನಿಕ್ಲಸ್ ಪೂರ್ಣ, ಆಡನ್ ಮರಕ್ರಮ ಇವ್ರ ಬ್ಯಾಟ್ ನಿಂದ ರನ್ಸ್ ಬರ್ತಾವ ಅಂತೇಳಿ ಹೇಳಿದ್ದೆ. ಅದ್ರೊಳಗ ಒಬ್ಬ ಪ್ಲೇಯರ್ ರಿಷಬ್ ಪಂತ್ ಫ್ಲಾಪ್ ಆದ್ರು. ಇಬ್ಬರ ಕಡೆದಿಂದನು ಚಲೋ ರನ್ಗಳು ಬಂದು. ಅದೇ ಕಡೆ ಪಂಜಾಬ್ ಕಡೆ ಪ್ರಭ್ಸಿಮ್ರನ್ ಸಿಂಗ್, ಶ್ರೇಯಸ್ ಅಯ್ಯರ ಇವ್ರ ಕಡೆದಿಂದ ಚಲೋ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬರ್ತೈತಿ ಅಂತ ಹೇಳಿದ್ದೆ. ಇಬ್ಬರ ಕಡೆದಿಂದನು 50 ಬಂತು. ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರ ಕಡೆದಿಂದ ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಬರ್ತೈತಿ ಅಂತ ಹೇಳಿದ್ದೆ. ಬಾಲಿಂಗ್ ನಾಗ 3 ಓವರ್ನಾಗ 1 ವಿಕೆಟ್ ತೆಗೆದ್ರು. ಬ್ಯಾಟಿಂಗ್ ನಾಗ ಚಾನ್ಸ್ ಸಿಗ್ಲಿಲ್ಲ. ಸಿಕ್ಕಿತಪ್ಪ ಅಂದ್ರ ತಿರುಗಾಡ್ತಿದ್ರು. ಇನ್ನ ಮ್ಯಾಚ್ ಪಂಜಾಬ್ ಕಿಂಗ್ಸ್ ವಿನ್ ಆಗ್ತಾರ ಅಂತ ಹೇಳಿದೆ. ಪಂಜಾಬ್ ಕಿಂಗ್ಸ್ ಆ ಮ್ಯಾಚ್ ವಿನ್ ಆದ್ರು. ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ, ಈ ಮ್ಯಾಚ್ ಎಲ್ಲಿ ನಡೀತೈತಿ ಅಂದ್ರ ಬೆಂಗಳೂರಿನ ಹೋಮ್ ಗ್ರೌಂಡ್ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ನಾಗ ನಡೀತೈತಿ. ಈ ಸ್ಟೇಡಿಯಂ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತೈತಿ. ಪೂರ್ತಿ ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ ಐತಿ. ಇಲ್ಲಿರೋ ಬೌಂಡ್ರೀಸ್ ಗಳು ಸಣ್ಣದವು. ಇಲ್ಲಿ ಇರೋ ಎವರೇಜ್ ಸ್ಕೋರ್ 170 ಐತಿ. ಆದ್ರ ಮಿನಿಮಮ್ ಏನಿಲ್ಲ ಅಂದ್ರೂ ನಾವು ಈ ಮ್ಯಾಚ್ ನಾಗ 190 ಪ್ಲಸ್ 200 ತನ ಸ್ಕೋರ್ ನೋಡೋ ಚಾನ್ಸಸ್ ಐತಿ. ಬೌಲಿಂಗ್ ನಾಗ ಇಲ್ಲಿ ಕಂಪೇರ್ ಮಾಡಿದ್ರೆ ಸ್ಪಿನ್ನರ್ ಕಿಂತನೂ ಪೇಸರ್ಸ್ ಗೆ ಒಂದ್ ಸ್ವಲ್ಪ ಹೆಲ್ಪ್ ಐತಿ. ಸುಮ್ಮ ಬಂದ್ ಹೆಟ್ ತಿನ್ನಂದ್ರೆ ತಿರುವಾಡಿ ಬಡಿತಾರ. ವೇರಿಯೇಷನ್ ಚಲೋ ಇರೋ ಬೌಲರ್ಗಳು ಇಲ್ಲಿ ಬ್ಯಾಟ್ಸ್ಮನ್ ಗಳಿಗೆ ಕಟ್ ಹಾಕಕ್ ಸಾಧ್ಯ. ಒಂದ್ ಸ್ವಲ್ಪ ಇದು ಚೇಸಿಂಗ್ ಬಯಾಸ್ಡ್ ಐತಿ. ಯಾಕಂದ್ರೆ ಇಲ್ಲಿ ಆಡಿರೋ ಮ್ಯಾಚ್ ಗಳೊಳಗ ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ 74 ಸಲ ಆಗಿದ್ರೆ, ಸೆಕೆಂಡ್ ಬ್ಯಾಟಿಂಗ್ ಆಡಿದ ಟೀಮ್ 92 ಸಲ ಆಗೈತಿ. ಇನ್ನು ಎರಡು ಟೀಮ್ ಪ್ಲೇಯಿಂಗ್ 11 ನೋಡೋದಾದ್ರೆ ಈ ಮ್ಯಾಚ್ ನಾಗ ಗುಜರಾತ್ ಟೈಟನ್ಸ್ ಪ್ಲೇಯಿಂಗ್ 11 ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಜಾಸ್ ಬಟ್ಲರ್, ಶಾರುಖ್ ಖಾನ್, ಶರ್ಫೆನ್ ರುದರ್ಫೋರ್ಡ್, ರಾಹುಲ್ ತೆವಾಟಿಯಾ, ರಶೀದ್ ಖಾನ್, ಸಾಯಿ ಕಿಶೋರೆ, ಖಗೇಶ್ವರ್ ರಬಾಡ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಶಾಂತ್ ಶರ್ಮಾ. RCB ಪ್ಲೇಯಿಂಗ್ 11 ಈ ಮ್ಯಾಚ್ ನಾಗ ವಿರಾಟ್ ಕೊಹ್ಲಿ, ಫಿಲಿಪ್ ಸಾಲ್ಟ್, ದೇವದತ್ ಪಡಿಕಲ್, ರಜತ್ ಪಾಟಿದಾರ್, ಲಿಯಾಮ್ ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಜಾಸ್ ಹ್ಯಾಜಲ್ವುಡ್, ಯಶ್ ದಯಾಳ್, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಶ್ರೇಯಸ್ ಶರ್ಮಾ ಇಲ್ಲಾಂದ್ರ ರಸಿಕ್ ದರ್. ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ, ಎರಡು ಟೀಮ್ಗಳು ಅವ್ರು ಆಡಿದ ಲಾಸ್ಟ್ ಮ್ಯಾಚ್ ಗೆದ್ದು ಬರಕತ್ತಾರ. RCB CSK ವಿರುದ್ಧ ಗೆದ್ದರ, GT MI ವಿರುದ್ಧ ಗೆದ್ದೈತಿ. ಟೋಟಲ್ 2 ಮ್ಯಾಚ್ ಒಳಗ 1 ಮ್ಯಾಚ್ GT ದವ್ರು ಗೆದ್ರೆ, 2 ಮ್ಯಾಚ್ ನಾಗ ಎರಡೂನು RCB ದವರು ಗೆದ್ದ ಟೇಬಲ್ ಟಾಪರ್ ಆಗಿ ಈ ಮ್ಯಾಚ್ ಆಡ್ತಾರ. ಎರಡು ಟೀಮ್ಗಳು ಗೆದ್ದ ಈ ಮ್ಯಾಚ್ ಬರತಾರ. ಅದ್ರ ಸಂಬಂಧ ಪ್ಲೇಯಿಂಗ್ 11 ದಾಗ ಏನ್ ಅಂತ ದೊಡ್ಡ ಚೇಂಜಸ್ ಆಗಂಗಿಲ್ಲ ಅಂತ ಹೇಳಿ ಅನಿಸ್ತೈತಿ. ಗುಜರಾತ್ ಟೈಟನ್ಸ್ ನ ಸಾಯಿ ಸುದರ್ಶನ್ ಅವರಿಗೆ ಫೀಲ್ಡಿಂಗ್ ಮಾಡಕ್ ಒಂದ್ ಸ್ವಲ್ಪ ಇಂಜುರಿ ಆಗಿತ್ತು. ಅಕಸ್ಮಾತ್ ಅವ್ರ ಏನ್ರಿ ಫಿಟ್ ಇರ್ಲಿಲ್ಲಪ್ಪ ಅಂದ್ರ ಅವ್ರ ಬದ್ಲಿಗೆ RCB ಎಕ್ಸ್ ಪ್ಲೇಯರ್ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಅನುಜ್ ರಾವತ್ ಅವರಿಗೆ ಆಡ್ಸೋ ಚಾನ್ಸಸ್ ಐತಿ. ಇನ್ನು ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ, ಟೋಟಲ್ IPL ಹಿಸ್ಟ್ರಿ ಒಳಗ RCB ವರ್ಸಸ್ GT ಕದನ 5 ಮ್ಯಾಚ್ ನಾಗ ಆಗೈತಿ. ಆ 5 ಮ್ಯಾಚ್ ನಾಗ 3 ಮ್ಯಾಚ್ RCB ಗೆದ್ರ, 2 ಮ್ಯಾಚ್ ಗುಜರಾತ್ ಗೆದ್ದೈತಿ. ಇನ್ನ ಈ ಮ್ಯಾಚ್ ನ ಸ್ಟಾಟ್ಸ್ ಬಗ್ಗೆ ಮಾತಾಡೋದಾದ್ರ, ವಿರಾಟ್ ಕೊಹ್ಲಿ GT ವಿರುದ್ಧ ಆಡಿರೋ 5 ಮ್ಯಾಚ್ ನಾಗ 344 ರನ್ ಹೊಡೆದಾರ. ಮತ್ತ ಈ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ನಾಗ ಅವ್ರ ಎವರೇಜ್ 40ಕ್ಕಿಂತನೂ ಮ್ಯಾಗ್ ಐತಿ. RCB ಕ್ಯಾಪ್ಟನ್ ರಜತ್ ಪಾಟಿದಾರ GT ವಿರುದ್ಧ ಆಡಿರೋ 4 ಮ್ಯಾಚ್ ನಾಗ 54 ರನ್ ಹೊಡೆದಾರ. ಮತ್ತ ಈ ಗ್ರೌಂಡ್ ನಾಗ ಅವ್ರ ಎವರೇಜ್ 43 ಐತಿ. ದೇವದತ್ ಪಡಿಕಲ್ GT ವಿರುದ್ಧ ಆಡಿರೋ 6 ಮ್ಯಾಚ್ ನಾಗ 75 ರನ್ ಹೊಡೆದಾರ. ಇನ್ನು ಜಿತೇಶ್ ಶರ್ಮಾ GT ವಿರುದ್ಧ ಆಡಿರೋ 5 ಮ್ಯಾಚ್ ನಾಗ 77 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 2 ಮ್ಯಾಚ್ ನಾಗ 51 ರನ್ ಹೊಡೆದಾರ. ಅದೇ ಕಡೆ GT ಪ್ಲೇಯರ್ಸ್ ಸ್ಟಾಟ್ಸ್ ಬಗ್ಗೆ ಮಾತಾಡಿದ್ರ, ಶುಭ್ಮನ್ ಗಿಲ್ ಇವ್ರ ಎವರೇಜ್ RCB ವಿರುದ್ಧ 30 ಐತಿ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 4 ಮ್ಯಾಚ್ ನಾಗ 114 ರನ್ ಹೊಡೆದಾರ. ಸಾಯಿ ಸುದರ್ಶನ್ RCB ವಿರುದ್ಧ ಆಡಿರೋ ಬರೇ 3 ಮ್ಯಾಚ್ ನಾಗ 110 ರನ್ ಹೊಡೆದಾರ. ಜಾಸ್ ಬಟ್ಲರ್ RCB ವಿರುದ್ಧ ಆಡಿರೋ 6 ಮ್ಯಾಚ್ ನಾಗ 198 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ 6 ಮ್ಯಾಚ್ ನಾಗ 88 ರನ್ ಹೊಡೆದಾರ. ಖಗೇಶ್ವರ್ ರಬಾಡ ಅವರ ರೆಕಾರ್ಡ್ RCB ವಿರುದ್ಧ ಭಾರಿ ಐತಿ. RCB ಅಗೇನ್ಸ್ಟ್ ಆಡಿರೋ 8 ಮ್ಯಾಚ್ ನಾಗ 19 ವಿಕೆಟ್ ತೆಗೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 4 ಮ್ಯಾಚ್ ನಾಗ 9 ವಿಕೆಟ್ ತೆಗೆದಾರ. ಇದು ಈ ಮ್ಯಾಚ್ ನ ಪ್ಲೇಯರ್ಸ್ ಸ್ಟಾಟ್ಸ್ ಆದ್ರೆ, ಇನ್ನ ಈ ಮ್ಯಾಚ್ ನ ಪ್ಲೇಯರ್ ಬ್ಯಾಟಲ್ ಬಗ್ಗೆ ಮಾತಾಡೋನು. ಒಂದೇ ಬ್ಯಾಟಲ್ ವಿರಾಟ್ ಕೊಹ್ಲಿ ವರ್ಸಸ್ ಖಗೇಶ್ವರ್ ರಬಾಡ ಆಡಿರೋ 60 ಬಾಲ್ ನಾಗ 68 ರನ್ ಹೊಡೆದಾರ. ಇಷ್ಟರೊಳಗ 4 ಸಲ ಅವ್ರ ವಿಕೆಟ್ ಖಗೇಶ್ವರ್ ರಬಾಡ ಅವ್ರಿಗೆ ಕೊಟ್ಟಾರ. ದೇವದತ್ ಪಡಿಕಲ್ ವರ್ಸಸ್ ರಶೀದ್ ಖಾನ್ ಆಡಿರೋ 29 ಬಾಲ್ ನಾಗ 21 ರನ್ ಹೊಡೆದಾರ. ಅಂದ್ರೆ 100ಕ್ಕಿಂತ ತೆಳಗ ಸ್ಟ್ರೈಕ್ ರೇಟ್. ಇಷ್ಟರೊಳಗ 3 ಸಲ ಅವ್ರ ವಿಕೆಟ್ ರಶೀದ್ ಖಾನ್ ಅವ್ರಿಗೆ ಕೊಟ್ಟಾರ. ಇನ್ನ ನೆಕ್ಸ್ಟ್ ಬ್ಯಾಟಲ್ ಭುವನೇಶ್ವರ್ ಕುಮಾರ್ ವರ್ಸಸ್ ಜಾಸ್ ಬಟ್ಲರ್ ಆಡಿರೋ 92 ಬಾಲ್ ಒಳಗ 104 ರನ್ ಹೊಡೆದಾರ. ಇಷ್ಟರೊಳಗ ಅವ್ರ ವಿಕೆಟ್ 7 ಸಲ ಭುವನೇಶ್ವರ್ ಕುಮಾರ್ ಅವ್ರಿಗೆ ಕೊಟ್ಟಾರ. ನೆಕ್ಸ್ಟ್ ಶುಭ್ಮನ್ ಗಿಲ್ ವರ್ಸಸ್ ಭುವನೇಶ್ವರ್ ಕುಮಾರ್ 56 ಬಾಲಿಗೆ 57 ರನ್ ಹೊಡೆದಾರ. ಅಷ್ಟರೊಳಗ 3 ಸಲ ವಿಕೆಟ್ ಆಗ್ಯಾರ. ಲಾಸ್ಟಿಗೆ ಮ್ಯಾಚ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡೋದಾದ್ರ, RCB ಕಡೆ RCB ಓಪನರ್ಸ್ ಏನದಾರ, ಫಿಲಿಪ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಇವ್ರ ಇಬ್ಬರೊಳಗ ಒಬ್ಬರ ಕಡೆದಿಂದ ಇವತ್ತ ಬಿಗ್ ಇನ್ನಿಂಗ್ಸ್ ಬರ್ತೈತಿ ಅಂತ ಹೇಳಿ ಅನ್ಸತೈತಿ. ಇವ್ರ ಜೊತೆ ರಜತ್ ಪಾಟಿದಾರ ಮತ್ತು ಲಿಯಾಮ್ ಲಿವಿಂಗ್ಸ್ಟನ್ ಇವ್ರ ಕಡೆದಿಂದನೂ ಒಂದು ಚಲೋ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಈ ಮ್ಯಾಚ್ ನಾಗ ಬರಬಹುದು. ಅದೇ ಕಡೆ GT ಕಡೆ ಜಾಸ್ ಬಟ್ಲರ್ ಅವ್ರ ಕಡೆದಿಂದ ಒಂದು ಚಲೋ ಬ್ಯಾಟಿಂಗ್
ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬರ್ತೈತಿ. ಅವ್ರ ಜೊತೆ ಶುಭ್ಮನ್ ಗಿಲ್ ಇಲ್ಲ ಅಂದ್ರೆ ಶರ್ಫೆನ್ ರುದರ್ಫೋರ್ಡ್ ಇವ್ರು ಚಲೋ ಆಡೋ ಚಾನ್ಸಸ್ ಐತಿ. ಇನ್ನು ಮ್ಯಾಚ್ ವಿನ್ನರ್ ಪ್ರಿಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ಯಾವ ಟೀಮ್ ಈ ಮ್ಯಾಚ್ ವಿನ್ ಆಗ್ತೈತಿ? ನನಗನ್ಸೋ ಮಟ್ಟಿಗೆ ಈ ಮ್ಯಾಚ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿನ್ ಆಗ್ತೈತಿ ಅಂತ ಹೇಳಿ ಅನಿಸ್ತೈತಿ. ಯಾಕಂದ್ರೆ ನೋಡ್ರಿ, ಈಗ ಆಡಿರೋ 2 ಮ್ಯಾಚ್ ಗೆದ್ದಾರ, ಬರೀ ಗೆಲ್ಲೋದಲ್ಲ ಭಾರಿ ಈಸಿಯಾಗಿ ಗೆದ್ದಾರ. ಇದನ್ನು ಮ್ಯಾಚ್ ಹಂಗೆ ಗೆಲ್ತಾರ ಅಂತ ಹೇಳಿ ನನಗ ಅನಿಸ್ತೈತಿ. ಇದ್ರ ಬಗ್ಗೆ ನಿಮಗ ಅನ್ಸಿದ್ ನೀವು ಕಮೆಂಟ್ ಮಾಡಿ ಹೇಳ್ರಿ. ಹೋಗಿತ್ತ ಮೊದಲ ವಿಡಿಯೋಗೆ ಒಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ. ಮತ್ ಜಲ್ದಿ ಸಿಗೋನು. ಜೈ ಕರ್ನಾಟಕ.